ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ನಾವೆಲ್ಲ. ಯಾಕೆ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಒಬ್ಳು ಅಕ್ಕ ಇದ್ದಾಳೆ, ಅವಳದು ಮದುವೆ ಇದೆ ಧರ್ಮಸ್ಥಳದಲ್ಲಿ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಬನ್ನಿ ಗೈಸ್, ನೋಡೋಣ ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ. ಇದು ಫಸ್ಟಿಗೆ ಲಗೇಜು ಅಲ್ಲಿಗೋಸ್ಕರ ಅಂತ. ಮತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಂಗೆಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ಪೂಜೆ ಮಾಡಿದ್ದೀವಿ. ನಾನೇ ಪೂಜೆ ಮಾಡಿದ್ದು. ಇವಾಗ ನಮ್ಮಮ್ಮ ಒಂದೆರಡು ಕಡ್ಡಿ ಹಚ್ತಿದ್ದಾರೆ ಅಷ್ಟೇ. ಸಾರಿ ಗೈಸ್, ಕೆಳಗಡೆ ನಮ್ಮ ಕಾರ್ ರೆಡಿ ಆಗಿಬಿಟ್ಟು ನಿಂತಿದೆ ಹೋಗೋಕ್ಕೋಸ್ಕರ ಅಂತ. ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ನೋಡಿ ಗೈಸ್, ನಾನು ಯೂಸ್ ಮಾಡೋ ಫೇಸ್ ವಾಶ್ ಅದ. ನೋಡಿ ಗೈಸ್, ಇದೇ ನಾನು ಯೂಸ್ ಮಾಡೋ ಫೇಸ್ ವಾಶ್. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋ ಮಮ್ಮಿ. ಇವಾಗ ನಾನು ಧರ್ಮಸ್ಥಳಕ್ಕೆ ಹೋಗೋದಕ್ಕೋಸ್ಕರ ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ ಗೈಸ್, ಇವಾಗ ಎಲ್ಲ ಹೊರಡೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಡ್ದಿದ್ದೀವಿ. ಅದನ್ನ ಮನ್ಗಿಸ್ಬಿಟ್ಟು ಮೇಲೆ ಇಟ್ಬೋದಾಗಿತ್ತಲ್ಲ ಮಮ್ಮ, ಇದನ್ನ ಊಟ ಮುಂದೆನೆ ಇಟ್ಕೊಂಡಿದ್ವಿ. ಆಯ್ತು, ಮುಗಿತಲ್ಲ. ಚಿಕ್ಕಪ್ಪ ಚಡ್ಡಿ ಎಲ್ರು ನೋಡಿ, ಯಾಕೆ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದೀರಾ? ಎಲ್ರು ರೆಡಿ ಆಗಾಯ್ತು. ಚಡ್ಡಿ ಹಾಕೋರ್ಬೇಕು ಕೂಡ ಹಿಂಗ್ ರೆಡಿ ಆಗಿದ್ದೀನಿ. ನನ್ನ ಫುಲ್ ಒಂದ್ಸಲ ತೋರಿಸ್ತೀನಿ. ಹಿಂಗಿದೀನಿ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೋಡಿ ಗೈಸ್, ಯಾವಾಗ್ಲೂ ಹೊರಡ್ಬೇಕಾದ್ರೆ ಹಿಂಗೆ ಮುಕ್ಕತ್ತದೆ. ಸೊಳ್ಳೆಗೆ ನೀವು ಕಿಟಕಿ ತೆಗ್ಬಿಟ್ಟು ನಮ್ಮ ಅಮ್ಮವರು ಹೀಗಿದ್ದಾರೆ. ನಮ್ಮ ಪುಟ್ಟಿ ಅಕ್ಕ ಹಿಂಗಿದಾರ ನೋಡಿ ಗೈಸ್. ಹೊರಟಿದೀವಿ ಗೈಸ್ ಇವಾಗ. ಹಾಯ್ ಹಲೋ ಗೈಸ್, ಇವಾಗ ಏನು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಿದೀವಲ್ಲ, ಟ್ರಾವೆಲಿಂಗ್ ಅಲ್ಲಿ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾವೆಲ್ಲ ಅಂತ್ಯಾಕ್ಷರಿ ಆಡ್ತಿದೀವಿ. ಬನ್ನಿ ಗೈಸ್, ನೀವು ನಮ್ಮ ಜೊತೆ ಸೇರ್ಕೊಂಡು ಅಂತ್ಯಾಕ್ಷರಿ ಆಡಿ. ಸ್ಟಾರ್ಟ್ ಮಾಡ್ರಿ ಅಕ್ಕ. ಕೈ ಕೊಟ್ಟ ಇರು. ಸ್ಟಾರ್ಟ್ ಮಾಡಕ್ಕ ನೀನು. ನೋಡಿ ಫ್ರೆಂಡ್ಸ್, ಹೂವು ಬಂದಿತ್ತು ಮನೆ ಹತ್ರ, ಅದಕ್ಕೆ ಹೂವು ಕೂಡ ತಗೊಂಡು ಹೂ ಕಟ್ಕೊಂಡು ಹಾಗೆ ಪಪ್ಪಂಗೆ ಡಿಸ್ಟರ್ಬ್ ಆಗ್ತಿದ್ದೆ ಇಲ್ಲ ನಾವು. ಟಕ್ಕ ಟಕ್ಕ ಟಕ್ಕಾಯ್ಸು, ಲಗ ಲಗ ಲಗಾಯ್ಸು, ನೋಟು ಸ್ವೀಟ್ ಸೈಟಲ್ಲ ಓಸಿ ಸಿಗ್ರೆ ಜಮಾಯ್ಸು. ಏನಂದೆ, ಇನ್ನೊಂದ್ಸಲ ಹೇಳು. ಓಸಿ ಸಿಗ್ರೆ ಜಮಾಯ್ಸು. ಬರೀ ಇಂಥದೆಯ. ಓ ಗಡಿ ಬಿಡಿ ಕೃಷ್ಣ, ಕೈ ಬಿಡು ಕೃಷ್ಣ. ಎ ಎ ಎ ಅರೆ ಎ ಎ ಎ ಯಾ ಯಾ. ಚಿಕ್ಕಪ್ಪ ಹೇಳ್ಬಿಡ್ತು ಯಾರಿ ಒಳ್ಳೆ ಚಿಕ್ಕಪ್ಪ ಯಾರಿಂದ ಒಂದು ಸಾಂಗು. ಪಪ್ಪ, ನೀವು ನಮ್ಮ ಟೀಮ್ ಹೇಳ್ಬಿಡ್ಬಾರ್ದು. ಅಷ್ಟೊಂದಿಲ್ಲ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಆಗುತ್ತೆ. ಓ ಪಪ್ಪ, ಎಲ್ಲರೂ ಇಲ್ಲಿ ಕುತ್ಕೊಂಡು ಇವಾಗ ನಾವು ಅಡುಗೆ ಮಾಡ್ಕೊ ಬಂದಿದ್ವಿ. ಸೊ ಪಲಾವ್, ಟೊಮೆಟೊ ರೈಸ್ ಊಟ ಮಾಡ್ತಾ ಇದ್ವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಚಿಕ್ಕ ಒಂದೇ ಒಂದು ಅಂತಂದ್ರೆ ಹಾಸನ್ ರೋಡ ಮಮ್ಮ, ಇದು ಹಾಸನ್ ರೋಡ, ಹಾಸನ್ ಹೈವೇ 2ನೇ ಟೋಲ್ ಹತ್ರ ಇದೀವಿ ನಾವು. ಓಕೆ, ಊಟ ಮಾಡಿ ಮತ್ತೆ. ಹೀಟ್ ಇರಲ್ಲ, ಬಿಸಿಲಿರಲ್ಲ ನೋಡು, ಅವಾಗ ಕೂಲ ಗಾಡಿ ಹೋಗ್ಬಿಡುತ್ತೆ ಬೇಗ. ಏನು 1 by 1 ಬರ್ತಾನೆ. ಈ ಬಿಸಿಲು ಟೈಮಲ್ಲಿ ಯಾಕೆ ಹೋಗಲ್ಲ ಅಂದ್ರೆ ಗಾಡಿನೂ ಹೀಟ್ ಇರ್ತದೆ, ಬಿಸಿಲು ಹೀಟ್ ಅಲ್ವಾ, ಅದಕ್ಕೆ ಗಾಡಿ ಬೇಗ ಸ್ಪೀಡಾಗಿ ಹೋಗೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಹೋಯ್ತದೆ ಅಥವಾ ನೈಟ್ ಅಷ್ಟೇ. ಬರೀ ಆ ಕಡೆಯಿಂದಾನೆ ಬರ್ತಾರ ಜಾಸ್ತಿ, ಈ ಕಡೆಗಿಂತ ಅಲ್ಲ. ಇವಾಗ ನಾವ್ ಎಲ್ಲಿದೀವಿ ಅಂತ ಗೊತ್ತಾ ಗೈಸ್ ನಿಮ್ಗೆ? ಧರ್ಮಸ್ಥಳಕ್ಕೆ ಹೋಗೋ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಗೈಸ್ ನಾವು. ಅಣ್ಣ ಯಾಕಣ್ಣ ಜಾಗ ಕೊಡ್ತಾವ್ ನಿನ್ಗೆ? ಜಾಗ ಕೊಡೋದಲ್ಲ, ಈಗ ಯಾವ ಬರೀ ಹಳ್ಳಕ್ಕೆ ಹೋಗಿರೋದು. ಗಾಡಿ ಯಾವ್ದು ತೂಕ ಐತಿ, ತೂಕ ಎಲ್ಲ ನಿದ್ಗಿದ್ದೆ ಮಾಡ್ಕಿ ಹೋಯ್ತವನ ಅಣ್ಣ ಇರ್ಬೇಕು. ನಡೀರಿ ಹೋಗಿ ರೋಡ್ ಬಿಡ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟ ಒಂದೇ ಸತಿ. ನಾನು ಇದೇ ಬೈತವ್ರ ಅಲ್ಲೇ ರೋಡ, ನಾನೇ ಮಧ್ಯ ರೋಡಿಗೆ ಬಂದ್ಬಿಟ್ಟು ಅನ್ಕೊಂಡ್ಬಿಟ್ಟೆ. ನಡೀರಿ
ಹೋಗಿ ಎಬ್ಬರ್ಸನ ಏನ ಏನು ಕಾಣಲ್ಲ ಇಲ್ಲಿ. ಇಲ್ಲಿ ಎಷ್ಟೋ ಗಾಡಿಗಳು ಹತ್ತಕ್ ಆದ್ಮೇಲೆ ಸುಮಾರು ಬೋರ್ಡ್ಗಳು ಕಾರ್ ಚಾಪ್ ಮಾಡೋರು ಚೆನ್ನಾಗಿ ಬರುತ್ತೆ. ಇವಾಗ ಕುಡಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದೀನಿ ಯಾರಾದ್ರೂ ಕಾಣಿಸ್ತಾರ ಅಂತ. ಹೇ ಗಾಯ್ಸ್, ಆಲ್ರೆಡಿ ಇವಾಗ ನಾವು ಟೈಮ್ ಎಷ್ಟಾಗೈತೆ ಹಚ್ಕೊಡ್ರಪ್ಪ ಯಾರಾದ್ರೂ. 12 ಸುಮ್ಮನೆ ಕರೆಕ್ಟಾಗಿ 2 ಗಂಟೆ ಆಗಿದೆ. ಇವಾಗ ನಾವು ಮನೆಯಿಂದ 7 ಗಂಟೆಗೆ ಬಿಟ್ಟವರು 2 ಗಂಟೆಗೆ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗ್ತೀವಿ. ಇನ್ನೂ ರೀಚ್ ಆಗಿಲ್ಲ. 7 ಗಂಟೆನಾ? ಹಾ 7 ಗಂಟೆ ಜಾಸ್ತಿ ಆಗಿತ್ತು. ಇಲ್ಲ 7 ಗಂಟೆಗೆ ಬಿಟ್ಟಿದ್ದು. ಧರ್ಮಸ್ಥಳ ಅಂದ್ರೆ ಮಂಗಳೂರು ರೋಡಿಂದ ಧರ್ಮಸ್ಥಳ ರೋಡ್ಗೆ ಟರ್ನ್ ಆಗಿ ಇನ್ನೊಂದು 10 ಕಿಲೋಮೀಟರ್ ಇದೆ ನಮ್ಗೆ ಧರ್ಮಸ್ಥಳ. ರೀಚ್ ಆದ್ಮೇಲೆ ಮತ್ತೆ ಸಿಗೋಣ. ಹೇ ಗಾಯ್ಸ್, ಫೈನಲ್ ಆಗಿ ನಾವು ನೈಟ್ 2:30ಗೆ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಇನ್ನು ಮುಂದೆ ಹೋಗ್ಬೇಕು ಅಮ್ಮ, ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು. ಸ್ವಲ್ಪ ಮುಂದೆ ಹೋಗ್ತಾ ನಂಗೆ ಧರ್ಮಸ್ಥಳ ಆರ್ಚ್ ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋ ದಾರಿ. ನಾವು ಡೈರೆಕ್ಟ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗಲ್ಲ. ಫಸ್ಟ್ ರೂಮ್ ಎಲ್ಲಿ ಮಲ್ಕೊಳಕ್ ರೂಮ್ ನೋಡೋದಾ ಅಥವಾ ಇಲ್ಲಿ ಚೌಟ್ರಿಲ್ ಜಾಗ ಇದೆಯಾ ಹೆಂಗೆ ಅಂತೆಲ್ಲ ಇನ್ನು ಯಾರಿಗೂ ಹೇಳಿಲ್ಲ. ನಾವು ಮದ್ವೆಗೆ ಸರ್ಪ್ರೈಸ್ ಆಗಿ ಬಂದಿದೀವಿ. ಸೊ ಹಂಗಾಗಿ ಅವ್ರ ಹತ್ರ ಎಲ್ಲ ಫಸ್ಟ್ ಎಲ್ಲೆಲ್ಲಿ ಯಾರ್ಯಾರು ಉಳ್ಕೊಂಡಿದ್ದಾರೆ ಅಂತ ವಿಚಾರಿಸ್ಕೊಂಡು ಆಮೇಲೆ ನಾವು ಡಿಸೈಡ್ ಮಾಡೋಣ ಅಂತ ಫಸ್ಟ್ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ನೋಡಿ ಗೌರ್ಮೆಂಟ್ ಬಸ್ ಸ್ಟಾಪ್ ಎಲ್ಲ ಇದೆ. ಸೊ ಇವಾಗ ಫಸ್ಟ್ ನಾವು ಅಲ್ಲಿಗೆ ಹೋಗ್ತೀವಿ, ಮಹಾಲದ್ರಿಗೆ. ನೋಡಿ ಆರ್ಚ್. ನಾವು ಬೆಳಿಗ್ಗೆ ಎದ್ದು ಬಂದು ಆಮೇಲೆ ದೇವ್ರ ದರ್ಶನ ಮಾಡ್ತೀವಿ ಇದೆ. ಸೊ ಇವಾಗ ಫೈನಲ್ ಆಗಿ ಫಸ್ಟ್ ಇಲ್ಲಕ್ಕೆ ಹೋಗ್ತೀವ. ಅವ್ರ ನೇತ್ರ ಒಳ್ಳೆ ಹತ್ರ ಇರೋದು. ಇವಾಗ ಮೋಸ್ಟ್ಲಿ ನಮ್ ಗೌಡ್ರು ನಮ್ಗೆ ರೂಮ್ ಮಾಡ್ಕೊಡ್ತಾರೆ ಅನ್ಸುತ್ತೆ, ಅದಕ್ಕೆ ಕರ್ಕೊಂಡು ಹೋಗ್ತಾವ್ರೆ. ಬನ್ನಿ ಇವಾಗ ಎಲ್ಲಿ ರೂಮ್ ಸಿಗುತ್ತೆ ನಮ್ಗೆ ಅಂತ ನೋಡೋಣ. ನೋಡಿ ಯಾರು ಕಾಣಿಸ್ತಾನೆ ಇಲ್ಲ. ಇವಾಗ ಜನ ಏನ್ ಅಷ್ಟಿಲ್ಲ ಅನ್ನಂಗ್ ಅನ್ನಿಸ್ತೈತೆ. ಬಟ್ ಬೆಳಿಗ್ಗೆ ಎಷ್ಟು ಜನ ಇರ್ತಾರೆ ಎಷ್ಟಾಗ್ತಾರೋ ಗೊತ್ತಾಗಕ್ಕಿಲ್ಲ. ನಾವು ಒಂದ್ ಚಾಪೆ ತಗೋ ಬಂದಿದ್ರೆ ಹಿಂಗೆ ಆರಾಮಾಗಿ ಮಲ್ಕೊಡೋದು. ಇವಾಗ ಬಂದು ಬಸ್ ಇಳ್ದಿದೆ. ಇವರೆಲ್ಲ ನೈಟ್ ಹೊರಟು ಬಂದು ಬಸ್ ಇಳ್ದಿರೋರು ಬೆಳಗಿನ ಜಾವಕ್ಕೆ ಬೇಗ ಎದ್ದೋಗಿ ಸ್ನಾನ ಮಾಡಿ ಇದ್ ಮಾಡ್ತಾರೆ. ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಬೆಂಗಳೂರಲ್ಲಿ ಅಷ್ಟು ಬಿಸಿ ಬಿಸಿ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಬಂದಿದ ತಕ್ಷಣ ನನ್ಗೆ ಅವಾಗ್ಲೇ ಸ್ವಲ್ಪ ಗಾಡಿ ಟ್ರಾವೆಲ್ ಮಾಡಿದ್ವಲ್ಲ, ಗ್ಲಾಸ್ ಇಳಿಸಿದಕ್ಕೆ ಕೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹುಡುಕ್ತಾ ಇದ್ದಾರೆ ರೂಮ್. ಓಕೆ ಗೈಸ್, ರೂಮ್ ಹುಡ್ಕಿದ್ವಿ ಬಟ್ ಸಿಗಲಿಲ್ಲ. ಸೊ ಅದಕ್ಕೆ ಛತ್ರಕ್ಕೆ ಹೋಗೋಣ ಅಂತ ಛತ್ರಕ್ಕೆ ಹೋದ್ವಿ. ಛತ್ರದ ಹತ್ರನೇ ಒಂದು ರೂಮ್ ಇತ್ತು. ಅದೇ ರೂಮಲ್ಲಿ ನಾವೆಲ್ಲ ಸ್ಟೇ ಆದ್ವಿ. ಸೊ ನೆಕ್ಸ್ಟ್ ಮದುವೆ ವೀಡಿಯೋನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.